ಬಾಗಲಕೋಟೆಯಲ್ಲಿ ಡಿಸಿಸಿ ಬ್ಯಾಂಕ್ ಜವಾನನಿಂದ 12 ಕೋಟಿ ರೂಪಾಯಿ ವಂಚನೆ ಕೇಸಲ್ಲಿ 120 ರೈತರಿಗೆ ಸಿಐಡಿ ನೋಟಿಸ್ ಅನ್ನು ಕೊಟ್ಟಿದೆ. ಬ್ಯಾಂಕ್ ಖಾತೆ ಹೊಂದಿರುವ ರೈತರಿಗೆ ಸಿಐಡಿ ನೋಟಿಸ್ ಕೊಡಲಾಗಿದೆ. ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಮೀನ್ಗಢ ಡಿಸಿಸಿ ಬ್ಯಾಂಕ್ ಮುಂದೆ ಅನ್ನದಾತರು ಧರಣಿ ನಡೆಸ್ತಾ ಇದ್ದಾರೆ. ರೈತರಿಗೆ ಅಧಿಕಾರಿಗಳು ನೋಟಿಸ್ ನೀಡೋದು ಸರಿಯಲ್ಲ, ವಂಚಕರು ಹಾಗೂ ಬ್ಯಾಂಕ್ ಸಿಬ್ಬಂದಿ ವಿಚಾರಣೆ ನಡೆಸಿ. ಡಿಸಿಸಿ ಬ್ಯಾಂಕ್ ಮುಂಭಾಗ ರೈತರು ಧರಣಿ ಕುಳಿತಿದ್ದಾರೆ. ರೈತರಿಗೆ ಅನ್ಯಾಯ ಆಗೈತಿ. ಈ ಪೊಲೀಸ್ ಇಲಾಖೆ ನಮ್ಮ ಹೋರಾಟಗಾರರು ಸಹಕರಿಸ್ರಿ. ಯಾವುದೇ ಅವಘಡನ ಅಲ್ಲ, ನಾವು ಹೋರಾಟ ಮಾಡ್ತೀವಿ. ನಾವು ಕುಂದ್ರಾಕ್ ರೆಡಿ ಇದೀವಿ. ಎಂ ಪಿ ಬರಮಠ ದಯವಿಟ್ಟು ನಿಮ್ಮ ಕೈ ಸಾಹೇಬ್ರ MD ಸಾಹೇಬ್ರ ನಮಸ್ಕಾರ ಸರ್. ಒಂದು ಅರ್ಧ ತಾಸು ಆಗೋದಿಲ್ಲ, ನಾವು ಕೊಂಡಿರ್ತೀವಿ, ಚಂತನ ಕೊಂಡಿರ್ತೀವಿ. ನೀವು ಬಂದು MD ಇನ್ಚಾರ್ಜ್ ಅವ್ರ ಇನ್ಚಾರ್ಜ್ ರೀ. ಅಯ್ಯೋ DR ಮಾತಾಡೋರು MD ಅಲ್ಲ, DR ಅವರು ಸಾಕ. ಮನೋಹರ್ ರೈತರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮನೋಹರ್ ಅವರೇ. ಓಕೆ, ಕರೆ ಕಟ್ಟಾಗಿದೆ. ರೈತರು ಈಗ ಧರಣಿ ನಡೆಸ್ತಾ ಇದ್ದಾರೆ. ಸಿಐಡಿ ರೈತರಿಗೆ ಯಾಕೆ ನೋಟಿಸ್ ಕೊಡಬೇಕು ಅನ್ನೋದು ಅವರ ಅಹವಾಲು. ಡಿಸಿಸಿ ಬ್ಯಾಂಕ್ ಜವಾನ 12 ಕೋಟಿ ರೂಪಾಯಿ ವಂಚನೆ ಮಾಡಿರ್ತಕ್ಕಂಥದ್ದು. ರೈತರಿಗೆ ವಿನಾಕಾರಣ ಇದರಲ್ಲಿ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. 3 ವರ್ಷದ ಹಿಂದೆ ನಡೆದಿರ್ತಕ್ಕಂಥ ವಂಚನೆ ಕೇಸ್ ಇದು. ಈ ಕೇಸನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಅಮೀನ್ಗಢದಲ್ಲಿ ನಡೆದಿರ್ತಕ್ಕಂಥ ಕೇಸ್ ಇನ್ಫ್ಯಾಕ್ಟ್. ಏನ್ ಮಾಡ್ಯಾರ ಕೇಳ್ರಿ ಅವರು ನಮ್ಗೆ ಸರ. ಇದು ರೈತರಿಗೆ ಮಾನಸಿಕ ಹಿಂಸೆ ಆಗುತ್ತೆ. ದಯವಿಟ್ಟು ಕೈ ಮುಗಿತೀವಿ. ನಮ್ಮ ತೊಂದರೆ ಕೊಡಬಾರ್ದು. ಖುಷಿ ಮಾಡ್ತೀರಿ. ನಾವೇನ್ ಮಾಡಿಬೇಡ್ರಿ, ನಾವು ವಿಶ್ವಾಸ ಇಟ್ಟು ಬ್ಯಾಂಕಿನ ಜೋಡಿ ವ್ಯವಹಾರ ಮಾಡಿದ್ ತಪ್ಪ ಹೇಳ್ರಿ. ತಪ್ಪ ಅಂದ್ರೆ ಬ್ಯಾಂಕ್ ಮುಚ್ಚಿಬಿಡ್ರಿ. ನಮ್ಮೂರ ಬ್ಯಾಂಕ ಬೇಡ. ಇದು ಸಿಐಡಿ ಆಫೀಸರ್ ಸರ್. ರೈತರಾಗಿರ್ತಕ್ಕಂಥ ನಾಗೇಶ್ ಗಂಜಾಳ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಾಗೇಶ್ ಗಂಜಾಳ್ ಅವರೇ. ನಮಸ್ಕಾರ ಮೇಡಮ್. ಯಾವ ರೀತಿನಲ್ಲಿ ಸಿಐಡಿ ಕಿರುಕುಳ ಕೊಡ್ತಾ ಇದೆ ಅಂತ ಅನಿಸ್ತಾ ಇದೆ? ನಿಮ್ಮ ಅಹವಾಲೇನು? ಈಗ ಇದು 2015ರಿಂದ 19ರವರೆಗೆ 12 ಕೋಟಿ ಬಹುಕೋಟಿ ಹಗರಣ ಡಿಸಿಸಿ ಬ್ಯಾಂಕ್ ಹಗರಣ ಹೊರಬಿದ್ದಾಗ ಓಕೆ, ಆ ಹಗರಣದ ಡಿಸಿಸಿ ಬ್ಯಾಂಕ್ನಲ್ಲಿ ನೌಕರಿ ಮಾಡುತ್ತಿರುವಂತಹ ಪ್ರವೀಣ್ ಪತ್ರಿ ಮತ್ತು 22 ನೌಕರ ಜನರ ಮೇಲೆ ಅದು ಆರೋಪ ಬಂದು ಅವ್ರನ್ನ ನೌಕರದಿಂದ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಇದು ಮಾಡಿದಾಗ ರೈತರ ಖಾತೆಯಿಂದ ಹಣವನ್ನು ವರ್ಗಾವಣೆ ಮಾಡ್ಯಾರ ಅವರು. ಓಕೆ, ಅದು ಯಾವುದೇ ರೈತರಿಗೆ ಗೊತ್ತಿಲ್ಲ. ಈ ಸರ್ಕಾರದವರು COD ಕೊಟ್ಟಾಗ ರೈತರಿಗೆ ನೋಟಿಸ್ ಕೊಟ್ಟು ರೈತರನ್ನ ತನಿಖೆ ಕರೆದು ರೈತರಿಗೆ ಅವಾಚ್ಯ ಶಬ್ದಗಳಿಂದ ಹೊಲಸು ಶಬ್ದಗಳಿಂದ ಅವ್ರನ್ನ ಬೇದು ನಿಮ್ಮ ಅಕೌಂಟಿಗೆ ಹಣ ವರ್ಗಾವಣೆ ಆಗಿದೆ, ನೀವು ತಿಂದಿರಿ, ಮೋಜು ಮಸ್ತು ಮಾಡಿರಿ ಮಕ್ಕಳ, ನಿಮ್ಮ ಆಸ್ತಿ ಮೇಲೆ ಭುಜ ಕುಂದಿರ್ಸ್ತೀವಂತ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಕಿರುಕುಳ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವೇನಂತೀವಿ, ಅದು ಯಾರೇ ಸಿಪಾಯಿ ಮತ್ತೆ ನೌಕರ ಮೇಲೆ ಏನು ಅವ್ಯವಹಾರ ಮಾಡ್ಯಾರಲ್ಲ ಅವರು ನೈಜ ಆರೋಪಿಗಳನ್ನು ಹಿಡಿದು ಅವರಿಗೆ ಶಿಕ್ಷೆ ಕೊಟ್ಟು ಈ ರೈತರನ್ನು ಈ ಕೇಸಿನಿಂದ ಮುಕ್ತ ಮಾಡಿ ಖುಲಾಸೆ ಮಾಡಿ ರೈತರನ್ನು. ಈ ಅಕ್ರಮ ನಡೆದಾಗ ಸರ್, ನೀವು ಈ ಅಕ್ರಮ ನಡೆದಾಗ ಇದ್ರ ವಿರುದ್ಧ ಪ್ರತಿ ದೂರು ಕೊಡ್ಲಿಲ್ವಾ ನೀವು? ಅಕ್ರಮ ನಡೆದಾಗ ಇದ್ರ ಪ್ರತಿ ದೂರನು ಕೊಟ್ಟು ಹೋರಾಟ ಮಾಡಿವಿ. ಆ ಸಂದರ್ಭದಲ್ಲಿದ್ದಂತ ಡಿಸಿಸಿ ಬ್ಯಾಂಕ್ MD ಅವರು ಬಂದು ಅದು ಇಲ್ಲ ಇದು ಈಗ ಇದೈತೆ ಅಕ್ರಮ, ನಮ್ಮ ನೌಕರದಾರ ಮಾಡ್ಯಾರ, ಆದ್ರೆ ನಿಮ್ಮ ಖಾತೆಯಿಂದ ಹಣ ವರ್ಗಾವಣೆ ಮಾಡಿದ್ದಕ್ಕೆ ನಿಮ್ಮನ್ನ ಒಂದು ಬಾರಿ ತನಿಖೆ ಕರಿತೀವಿ, ದಯವಿಟ್ಟು ಸ್ಪಂದನೆ ಮಾಡಿ ಆ ಅಕ್ರಮ ಇದನ್ನ ನಮಗೆ ಅಕ್ರಮದಲ್ಲಿ ನ್ಯಾಯ ಸಿಗಬೇಕು, ಅವ್ರ ಆರೋಪಿಗಳ ಶಿಕ್ಷೆ ಆಗೋ ಸಲಾಗ ನೀವು ಸ್ಪಂದನೆ ಮಾಡಿ ಅಂದಾಗ ನಾವು ಅದಕ್ಕೆ ಅವ್ರು ಒಂದು ಕರೆದಾಗ ಎನ್ಕ್ವೈರಿಗೂ ಹೋಗಿದ್ವಿ ಮೇಡಮ್. ರೈಟ್. ಈಗ ಪದೇ ಕರೀತಾರ, ನೀವೇ ತಿಂದ್ರಿ ಅಂತ ನಮ್ಮನ್ನ ಅರೆಸ್ಟ್ಮೆಂಟ್ ಮಾಡ್ತಾರ. ಹಿಂಗಾಗಿ ನಮ್ಗೆ ತೊಂದರೆ ಐತಿ ಅವರೆಲ್ಲ. ಓಕೆ, ಥ್ಯಾಂಕ್ ಯು ಸರ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿದ್ದಕ್ಕೆ.
ಬಾಗಲಕೋಟೆಯಲ್ಲಿ ಡಿಸಿಸಿ ಬ್ಯಾಂಕ್ ಜವಾನನಿಂದ 12 ಕೋಟಿ ರೂಪಾಯಿ ವಂಚನೆ ಕೇಸಲ್ಲಿ 120 ರೈತರಿಗೆ ಸಿಐಡಿ ನೋಟಿಸ್ ಅನ್ನು ಕೊಟ್ಟಿದೆ. ಬ್ಯಾಂಕ್ ಖಾತೆ ಹೊಂದಿರುವ ರೈತರಿಗೆ ಸಿಐಡಿ ನೋಟಿಸ್ ಕೊಡಲಾಗಿದೆ. ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಡಲಾಗಿದೆ. ಈ ಹಿನ್ನೆಲೆಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಮೀನ್ಗಢ ಡಿಸಿಸಿ ಬ್ಯಾಂಕ್ ಮುಂದೆ ಅನ್ನದಾತರು ಧರಣಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇದ್ದಾರೆ. ರೈತರಿಗೆ ಅಧಿಕಾರಿಗಳು ನೋಟಿಸ್ ನೀಡೋದು ಸರಿಯಲ್ಲ. ವಂಚಕರು ಹಾಗೂ ಬ್ಯಾಂಕ್ ಸಿಬ್ಬಂದಿ ವಿಚಾರಣೆ ನಡೆಸಿ. ಡಿಸಿಸಿ ಬ್ಯಾಂಕ್ ಮುಂಭಾಗ ರೈತರು ಧರಣಿ ಕುಳಿತಿದ್ದಾರೆ. ರೈತರಿಗೆ ಅನ್ಯಾಯ ಆಗೈತಿ. ಈ ಪೊಲೀಸ್ ಇಲಾಖೆ ನಮ್ಮ ಹೋರಾಟಗಾರರು ಸದಸ್ಯರಿ ಯಾವುದೇ ಅವಘಡನ ಅಲ್ಲ ನಾವು ಹೋರಾಟ ಮಾಡ್ತೀವಿ. ಆ ಕುಂದ್ರಾಕ್ ರೆಡಿ ಇದೀವಿ ಎಂ ಪಿ ಮಠ. ದಯವಿಟ್ಟು ನಿಮ್ಮ ಕೈ ಬಿಡ್ತೀವಿ. ಸಾಹೇಬ್ರ MD ಸಾಹೇಬ್ರ ನಮಸ್ಕಾರ ಸರ್. ಒಂದು ಅರ್ಧ ತಾಸು ಆಗೋದಿಲ್ಲ, ನಾವು ಕೊಂಡಿರ್ತೀವಿ, ಚಂತನ ಕೊಂಡಿರ್ತೀವಿ. ನೀವು ಬಂದು MD ಇನ್ಚಾರ್ಜ್ ಅಯ್ಯೋ DR ಮಾತಾಡೋರು MD ಅಲ್ಲ ಕೇಳಲಿ DR ಅವರು ಸಾಕು. ಮನೋಹರ್ ರೈತರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮನೋಹರ್ ಅವರೇ. ಓಕೆ, ಕರೆ ಕಟ್ಟಾಗಿದೆ. ರೈತರು ಈಗ ಧರಣಿ ನಡೆಸ್ತಾ ಇದ್ದಾರೆ. ಸಿಐಡಿ ರೈತರಿಗೆ ಯಾಕೆ ನೋಟಿಸ್ ಕೊಡಬೇಕು ಅನ್ನೋದು ಅವರ ಅಹವಾಲು. ಡಿಸಿಸಿ ಬ್ಯಾಂಕ್ ಜವಾನ 12 ಕೋಟಿ ರೂಪಾಯಿ ವಂಚನೆ ಮಾಡಿರ್ತಕ್ಕಂಥದ್ದು. ರೈತರಿಗೆ ವಿನಾಕಾರಣ ಇದರಲ್ಲಿ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. 3 ವರ್ಷದ ಹಿಂದೆ ನಡೆದಿರ್ತಕ್ಕಂಥ ವಂಚನೆ ಕೇಸ್ ಇದು. ಈ ಕೇಸನ್ನ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಅಮೀನ್ಗಢದಲ್ಲಿ ನಡೆದಿರ್ತಕ್ಕಂಥ ಕೇಸ್ ಇನ್ಫ್ಯಾಕ್ಟ್. ಏನೂ ಆಗಿಲ್ಲ. ಏನ್ ಮಾಡ್ಯಾರ ಕೇಳ್ರಿ ಅವರು ನಮ್ಗ. ಖುಷಿ ಮಾಡ್ತೀರಿ. ನಾವೇನ್ ಮಾಡಿಬೇಡ್ರಿ, ನಾವು ವಿಶ್ವಾಸ ಇಟ್ಟು ಬ್ಯಾಂಕಿನ ಜೋಡಿ ವ್ಯವಹಾರ ಮಾಡಿದ್ ತಪ್ಪ ಹೇಳ್ರಿ. ತಪ್ಪ ಅಂದ್ರೆ ಬ್ಯಾಂಕ್ ಮುಚ್ಚಿಬಿಡ್ರಿ. ನಮ್ಮೂರ ಬ್ಯಾಂಕ ಬೇಡ ಇದು. CID ಆಫೀಸರ್ ಸರ್. ರೈತರಾಗಿರ್ತಕ್ಕಂಥ ನಾಗೇಶ್ ಗಂಜಾಳ್ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಾಗೇಶ್ ಗಂಜಾಳ್ ಅವರೇ. ನಮಸ್ಕಾರ ಮೇಡಮ್. ಯಾವ ರೀತಿನಲ್ಲಿ ಸಿಐಡಿ ಕಿರುಕುಳ ಕೊಡ್ತಾ ಇದೆ ಅಂತ ಅನಿಸ್ತಾ ಇದೆ? ನಿಮ್ಮ ಅಹವಾಲೇನು? ಈಗ ಇದು 2015ರಿಂದ 19ರವರೆಗೆ 12 ಕೋಟಿ ಬಹುಕೋಟಿ ಹಗರಣ ಡಿಸಿಸಿ ಬ್ಯಾಂಕ್ ಹಗರಣ ಹೊರಬಿದ್ದಾಗ ಓಕೆ, ಆ ಹಗರಣದ ಡಿಸಿಸಿ ಬ್ಯಾಂಕ್ ನಲ್ಲಿ ನೌಕರಿ ಮಾಡುತ್ತಿರುವಂತ ಪ್ರವೀಣ್ ಪತ್ರಿ ಮತ್ತು 22 ನೌಕರ ಜನರ ಮೇಲೆ ಅದು ಆರೋಪ ಬಂದು ಅವ್ರನ್ನ ನೌಕರದಿಂದ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಇದು ಮಾಡಿದಾಗ ರೈತರ ಖಾತೆಯಿಂದ ಹಣವನ್ನು ವರ್ಗಾವಣೆ ಮಾಡ್ಯಾರ. ಓಕೆ, ಅದು ಯಾವುದೇ ರೈತರಿಗೆ ಗೊತ್ತಿಲ್ಲ. ಈ ಸರ್ಕಾರದವರು COD ಕೊಟ್ಟಾಗ ರೈತರಿಗೆ ನೋಟಿಸ್ ಕೊಟ್ಟು ರೈತರನ್ನ ತನಿಖೆ ಕರೆದು ರೈತರಿಗೆ ಅವಾಚ್ಯ ಶಬ್ದಗಳಿಂದ ಹೊಲಸು ಶಬ್ದಗಳಿಂದ ಅವ್ರನ್ನ ಬೇದು ನಿಮ್ಮ ಅಕೌಂಟಿಗೆ ಹಣ ವರ್ಗಾವಣೆ ಆಗಿದೆ, ನೀವು ತಿಂದಿರಿ, ಮೋಜು ಮಸ್ತು ಮಾಡಿರಿ ಮಕ್ಕಳ, ನಿಮ್ಮ ಆಸ್ತಿ ಮೇಲೆ ಭುಜ ಕುಂದಿರ್ಸ್ತೀವಿ ಅಂತ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಕಿರುಕುಳ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವೇನಂತೀವಿ, ಅದು ಯಾರೇ ಸಿಪಾಯಿ ಮತ್ತೆ ನೌಕರ ಮೇಲೆ ಏನು ಅವ್ಯವಹಾರ ಮಾಡ್ಯಾರಲ್ಲ ಅವರು ನೈಜ ಆರೋಪಿಗಳನ್ನು ಹಿಡಿದು ಅವರಿಗೆ ಶಿಕ್ಷೆ ಕೊಟ್ಟು ಈ ರೈತರನ್ನು ಈ ಕೇಸಿನಿಂದ ಮುಕ್ತ ಮಾಡಿ ಖುಲಾಸೆ ಮಾಡಿ ರೈತರನ್ನು ಈ ಅಕ್ರಮ ನಡೆದಾಗ ಸರ್, ನೀವು ಈ ಅಕ್ರಮ ನಡೆದಾಗ ಇದ್ರ ವಿರುದ್ಧ ಪ್ರತಿ ದೂರು ಕೊಡ್ಲಿಲ್ವಾ ನೀವು? ಅಕ್ರಮ ನಡೆದಾಗ ಇದ್ರ ಪ್ರತಿ ದೂರನ್ನು ಕೊಟ್ಟು ಹೋರಾಟ ಮಾಡಿವಿ. ಆ ಸಂದರ್ಭದಲ್ಲಿದ್ದಂತ ಡಿಸಿಸಿ ಬ್ಯಾಂಕ್ MD ಅವರು ಬಂದು ಅದು ಇದೈತೆ ಅಕ್ರಮ ನಮ್ಮ ನೌಕರದಾರ ಮಾಡ್ಯಾರ,
ಆದ್ರೆ ನಿಮ್ಮ ಈ ಖಾತೆಯಿಂದ ಹಣ ವರ್ಗಾವಣೆ ಮಾಡಿದ್ದಕ್ಕೆ ನಿಮ್ಮನ್ನ ಒಂದು ಬಾರಿ ತನಿಖೆ ಕರಿತೀವಿ, ದಯವಿಟ್ಟು ಸ್ಪಂದನೆ ಮಾಡಿ. ಆ ಇದನ್ನ ನಮಗೆ ಅಕ್ರಮದಲ್ಲಿ ನ್ಯಾಯ ಸಿಗಬೇಕು, ಅವ್ರ ಆರೋಪಿಗಳ ಶಿಕ್ಷೆ ಆಗೋ ಸಲಾಗ ನೀವು ಸ್ಪಂದನೆ ಮಾಡಿ ಅಂದಾಗ ನಾವು ಅದಕ್ಕೆ ಅವ್ರು ಒಂದು ಕರೆದಾಗ ಎನ್ಕ್ವೈರಿಗೂ ಹೋಗಿದ್ವಿ ಮೇಡಮ್. ರೈಟ್. ಈಗ ಪದೇ ಪದೇ ಕರೀತಾರ, ನೀವೇ ತಿಂದ್ರಿ ಅಂತ ನಮ್ಮನ್ನ ಅರೆಸ್ಟ್ಮೆಂಟ್ ಮಾಡ್ತಾರ. ರೈಟ್. ಹಿಂಗಾಗಿ ನಮ್ಗೆ ತೊಂದರೆ ಐತಿ. ಅವರೆಲ್ಲ ಓಕೆ, ಥ್ಯಾಂಕ್ ಯು ಸರ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತಾಡಿದ್ದಕ್ಕೆ.